ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ಹೌದಪ್ಪ ತಂದೆಯೇ, ನಿನ್ನ ಚಿತ್ತವನ್ನ, ನಿನ್ನ ಮಾತು ಕೇಳಿ ಕರ್ತನೆ ಅದರ ಪ್ರಕಾರ ನಡೆಯುವುದೇ ನನಗೆ ಸಂತೋಷವು ಕರ್ತನೆ ದೇವ. ಅಯ್ಯಾ ದೇವರೇ, ನನ್ನ ಆಲೋಚನೆಯ ಪ್ರಕಾರ ನಡೆಯದೆ ಕರ್ತನೆ, ನಮ್ಮ ಆಲೋಚನೆಗಳ ಪ್ರಕಾರ ನಡೆಯದೆ ದೇವ, ಈ ದಿನದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಒಂದು ವಿಜ್ಞಾಪನೆ ನೀಡುತ್ತಾ ಇದ್ದೀವಪ್ಪ. ನಿನ್ನ ಚಿತ್ತದಂತೆ ನಡೆಯುವುದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನಡೆಯುತ್ತೇವೆ, ಮುಂದೆ ಹೋಗ್ತೇವೆ, ಬಿದ್ದೋಗ್ತೇವೆ. ಯಥಾರ್ಥವಾಗಿ ಒಪ್ಪಿಕೊಳ್ಬೇಕು ನೋಡ್ತಾ ಇರುವಂತ ಎಲ್ಲರೂ ಕೂಡ. ಆತನ ಚಿತ್ತದಲ್ಲಿ ನಡೆಯುತ್ತೀವಿ, ಸ್ವಲ್ಪ ದೂರ ಹೋದ ಮೇಲೆ ಬಿದ್ದೋಗ್ತೀವಿ. ಹೀಗೆ ಪದೇ 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 ಬೀಳುವಂತವರೇ ಕೆಟ್ಟವೇ. ನಮ್ಮನ್ನು ಎತ್ತಿ ನಿಲ್ಲಿಸಪ್ಪ. ಉಪವಾಸದ ಪ್ರಾರ್ಥನೆಯಲ್ಲಿ ಒಂದೇ ಆಲೋಚನೆ ಇಟ್ಕೊಂಡು ಪ್ರಾರ್ಥಿಸುತ್ತಾ ಇದ್ದೇವೆ, ನಿನ್ನ ಚಿತ್ತವನ್ನ ಮಾಡುವುದೇ ಕರ್ತನೆ. ಅಯ್ಯ ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನಗೆ ಸಂತೋಷವು. ಈ ಲೋಕದಲ್ಲಿ ಅನೇಕ ಸಾರಿ ನನ್ನ ಚಿತ್ತದ ಮೂಲಕ, ನನ್ನ ಸ್ವಂತ ಆಲೋಚನೆಯ ಮೂಲಕ, ನನ್ನ ಸ್ವಂತ ಮಾರ್ಗದಲ್ಲಿ ನಡೆದು ನಷ್ಟ, ದುಃಖ, ಬಾಧೆಯನ್ನು ಅನುಭವಿಸಿದ್ದೇನೆ. ಅಯ್ಯ, ಈ ದಿನದಿಂದ ಆದರೂ ಕೂಡ ನಿನ್ನ ಚಿತ್ತವನ್ನ ಅನುಸರಿಸುವುದೇ ನನಗೆ ಸಂತೋಷ ಎಂಬುದಾಗಿ ನಾನು ಒಂದು ತೀರ್ಮಾನ ಮಾಡಿಕೊಂಡು ನಿನ್ನ ಸನ್ನಿಧಿಯಲ್ಲಿ ದೇವ ನನ್ನ ಅಂತರಂಗದ ಮಾತುಗಳನ್ನು ಹೇಳ್ತಾ ಇದ್ದೀನಪ್ಪ. ದೇವಾ, ನನ್ನನ್ನು ಕರುಣಿಸು ದೇವರೇ. ಅಪ್ಪ, ನನ್ನನ್ನು ಕರುಣಿಸು ಕರ್ತನೆ. ಅಯ್ಯ, ಅಂತ್ಯ ದಿನಗಳಲ್ಲಿ ದಾಸಿಯರ ಮೇಲೆ ನಿನ್ನ ಆತ್ಮವನ್ನ ಸುರಿಸುತ್ತೀಯ ದೇವರೇ. ಹೌದಪ್ಪ, ಈ ದಿನ ಕರ್ತನೆ ದೇವ, ನಿನ್ನ ಚಿತ್ತವನ್ನ ಮಾಡಲು ನಿನ್ನ ಆತ್ಮವನ್ನ ಕರ್ತನೆ ನೋಡುತ್ತಾ ಇರುವಂತ ಎಲ್ಲರ ಮೇಲೆ, ನಮ್ಮ ಮೇಲೆ, ಇಲ್ಲಿ ಕೂಡಿ ಬಂದಿರುವಂತ ಎಲ್ಲರ ಮೇಲೆ ನಿನ್ನ ಆತ್ಮವನ್ನ ಸುರಿಸಪ್ಪ ದೇವಾ. ನಿನ್ನ ಚಿತ್ತವನ್ನ ಅನುಸರಿಸುವುದೇ ನನಗೆ ಸಂತೋಷ ಕರ್ತನೆ. ಅಯ್ಯ, ನನ್ನನ್ನು ಕ್ಷಮಿಸಪ್ಪ ದೇವಾ, ನನ್ನನ್ನು ಕರುಣಿಸು ಕರ್ತನೆ. ನಿನ್ನ ಚಿತ್ತಕ್ಕೆ ವಿರೋಧವಾಗಿ ನಾನು ಏನಾದರೂ ಆಲೋಚನೆಯನ್ನು ಮಾಡಿದ್ದೆ, ಏನಾದರೂ ಅಲ್ಲಪ್ಪ, ಆಲೋಚನೆ ಮಾಡಿದ್ದೀನಿ, ಪಾಪ ಮಾಡಿದ್ದೀನಿ ದೇವ, ವಿರೋಧವಾಗಿ ಮಾತನಾಡಿದ್ದೀನಿ, ನಮ್ಮನ್ನು ಕ್ಷಮಿಸು ಕರ್ತನೆ ಎಂಬುದಾಗಿ ದೇವರ ಹತ್ರ ಯಥಾರ್ಥವಾಗಿ ಒಪ್ಪಿಕೊಳ್ಳು. ಯಾಕೆಂದರೆ ದೇವರ ಹತ್ರ ನಟನೆ ಮಾಡಬಾರ್ದು, ಆಕ್ಟಿಂಗ್ ಮಾಡಬಾರ್ದು. ನೀನು ಏನಾಗಿದೆಯೋ ಅದನ್ನೇ ಒಪ್ಪಿಕೋ. ದೇವರು ಖಂಡಿತವಾಗಿ ನಮ್ಮನ್ನ ತೊಳೆಯುವಾತನಾಗಿರ್ತಾನೆ, ಶುದ್ಧಿ ಮಾಡುವಾತನಾಗಿರ್ತಾನೆ. ಆತನು ತೊಳೆಯುವಾಗ ನಿನ್ನ ರೋಗಗಳು ಕೂಡ ತೊಳೆದು ಹಾಕ್ತಾನೆ, ನಿನ್ನ ಬಲಹೀನತೆಗಳು ತೊಳೆದು ಹಾಕ್ತಾನೆ, ನಿನ್ನ ಎಲ್ಲವೂ ಕೂಡ ತೊಳೆದು ಹಾಕ್ತಾನೆ. ದೇವರ ಹತ್ರ ಕೇಳಿ, ಅಯ್ಯ ನನ್ನನ್ನು ಕರುಣಿಸಪ್ಪ, ಅಯ್ಯ ನನ್ನನ್ನು ಕರುಣಿಸು ಕರ್ತನೆ. ಪರಿಶುದ್ಧಾತ್ಮ ದೇವ, ಸಹಾಯ ಮಾಡಿ ಕರ್ತನೆ ದೇವ. ನೀವು ಯಾವಾಗಲೂ ಕೂಡ ಸಹಾಯ ಮಾಡುವುದಕ್ಕೆ ಸಿದ್ಧರಾಗಿದ್ದೀರಪ್ಪ. ನಾವೇ ನಿನ್ನ ಸಹಾಯದಲ್ಲಿ ಒಂದಾಗಬೇಕು, ನಿನ್ನ ಕಡೆಗೆ ತಿರುಗಬೇಕಪ್ಪ. ನಮ್ಮನ್ನು ಕರುಣಿಸು ಕರ್ತನೆ. ಪರಿಶುದ್ಧಾತ್ಮ ದೇವ, ನಮ್ಮನ್ನು ತಿದ್ದು ಕರ್ತನೆ ದೇವ, ಆತನ ಚಿತ್ತವನ್ನ ಮಾಡುವ ಕಡೆಗೆ ತಿರುಗಿಸುವ ದೇವ. ನಮ್ಮ ಪ್ರಾಣ, ಆತ್ಮ, ಶರೀರ ಎಲ್ಲವೂ ಕೂಡ ಕರ್ತನೆ ದೇವ, ನಿನ್ನ ಚಿತ್ತವನ್ನ ಮಾಡುವುದರ ಕಡೆಗೆ ತಿರುಗಿಸುವಪ್ಪ. ನಮ್ಮ ಸ್ವಂತ ಆಲೋಚನೆ, ಸ್ವಂತ ಚಿತ್ತೆ, ಸ್ವಂತ ಕೋರಿಕೆಯು ಬೇಡಪ್ಪ ದೇವ. ನಮ್ಮ ಜೀವಿತಗಳನ್ನ ಕರ್ತನೆ ಕಟ್ಟು ದೇವ. ಈ ಒಂದು ಸಮಯದಲ್ಲಿ ಕರ್ತನೆ ಅನೇಕರು
ನಿಂತಿದ್ದೇವೆ ಅಂದುಕೊಂಡು ಬಿದ್ದು ಹೋಗಿದ್ದಾರೆ ದೇವರು. ಈಗ ಕಾಣಿಸ್ತಾ ಇಲ್ಲಪ್ಪ. ಅವರ ಒಂದು ಲಿಸ್ಟ್ ಅಲ್ಲಿ ನಾವಿರಬಾರ್ದಪ್ಪ, ಆ ಗುಂಪಿನಲ್ಲಿ ನಾವಿರಬಾರ್ದಪ್ಪ. ಅಯ್ಯ, ನಾವು ಇಂದು ನಾಳೆ ಎಂದೆಂದಿಗೂ ನಿನ್ನ ಮುಂದೆ ನಿಲ್ಲುವಂತವ ಹಾಗೆ ಕರ್ತನೆ ನಿನ್ನ ವಾಕ್ಯದಿಂದ ಕಟ್ಟು ದೇವ. ದೇವಾ, ಈ ಸಭೆಯನ್ನ ಕಟ್ಟು ದೇವ. ಕೂಡಿ ಬಂದಿರುವಂತ ಎಲ್ಲ ದೈವ ಮಕ್ಕಳ ಜೀವಿತಗಳನ್ನು ಕಟ್ಟು ದೇವ. ನೋಡ್ತಾ ಇರುವಂತ ಎಲ್ಲ ಕುಟುಂಬಗಳನ್ನು ಕಟ್ಟು ದೇವರೇ. ಅಯ್ಯ, ನಮ್ಮನ್ನು ಕರುಣಿಸು ಕರ್ತನೆ, ಕರುಣಿಸು ಕರ್ತನೆ. ನಿನ್ನ ಕೃಪೆಯಿಂದ ಮೇಲೆ ಕೆತ್ತು ದೇವರೇ. ದೇವಾ, ನಿನ್ನ ವಾಕ್ಯವು ನಮ್ಮ ಅಂತರಂಗದಲ್ಲಿ ಕರ್ತನೆ ನೆಲೆಯೂರ್ಬೇಕಪ್ಪ. ನೆಲೆಯೂರಿ ಕರ್ತನೆ ದೇವರೇ. ನಮ್ಮ ಕ್ರಿಯೆಗಳಲ್ಲಿ ಬರುವ ಹಾಗೆ ಕರ್ತನೆ ನಿನ್ನ ಆತ್ಮನ ಸಹಾಯವನ್ನು ಬೇಡಿಕೊಳ್ತಾ ಇದೀವಪ್ಪ. ನಿನ್ನ ಆತ್ಮವನ್ನು ಕರ್ತನೆ ದೇವರೇ ನಮ್ಮ ಮೇಲೆ ಸುರಿಸು ಕರ್ತನೆ ದೇವ. ಯಾ ದೇವರೇ, ಕನಿಕರಿಸು ಕರ್ತನೆ. ಯೋವೇಲ 2ನೇ ಅಧ್ಯಾಯ 27ನೇ ವಚನದ ಪ್ರಕಾರ ದೇವ, ನೀವೇ ನಮಗೆ ಮಧ್ಯಸ್ಥನಾಗಿದ್ದುಕೊಂಡು ಕರ್ತನೆ ದೇವ, ಎಲ್ಲ ವಿಷಯದಲ್ಲೂ ಕೂಡ ಕರ್ತನೆ ದೇವರೇ ದಡವಕ್ಕೆ ಮುಟ್ಟಿಸು ಕರ್ತನೆ ದೇವ. ಅಯ್ಯ, ಗುರಿಯನ್ನ ಮುಟ್ಟಿಸು ಕರ್ತನೆ ದೇವ. ಗುರಿಯನ್ನ ಮುಟ್ಟಕ್ಕಾಗದೆ ಕರ್ತನೆ ಸೋತು ಹೋದವರಾಗಿದ್ದೀವಿ ಕರ್ತನೆ. ಅಯ್ಯ, ಬಳಲಿ ಹೋದವರಾಗಿದ್ದೀವಿ ದೇವರೇ. ಬಿದ್ದೋಗ್ಬಿಟ್ಟಿದೀವಪ್ಪ. ಎತ್ತೆ ನಿಲ್ಲಿಸಪ್ಪ. ಒಂದರಲ್ಲಿ ನಿಂತ್ಕೊಂಡಿದ್ರೆ ಇನ್ನೊಂದರಲ್ಲಿ ಬಿದ್ದೋಗಿದ್ದೇವೆ, 2ರಲ್ಲಿ ನಿಂತ್ಕೊಂಡ್ರೆ 3ನೇದ್ರಲ್ಲಿ ಬಿದ್ದೋಗಿದ್ದೀವಿ, ಇನ್ನೊಂದರಲ್ಲಿ ಬಿದ್ದೋಗ್ತಾ ಇದ್ದೀವಿ. ಹೀಗೆ ಯಾವುದ್ರಲ್ಲೂ ಬಿದ್ದೋಗ್ಬಾರ್ದಪ್ಪ. ಎಲ್ಲ ಭಾಗ, ದೇವರ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ನನ್ನನ್ನ ನಮ್ಮನ್ನ ನೋಡ್ತಾ ಇರುವಂತೆ ಎಲ್ಲರನ್ನ ಎತ್ತಿ ನಿಲ್ಲಿಸಪ್ಪ. ನಮ್ಮನ್ನು ಕಟ್ಟು ದೇವಾ, ಈ ಸಭೆಯನ್ನು ಕಟ್ಟು ದೇವರೇ. ದೇವಾ, ನಮ್ಮನ್ನು ನಿನ್ನ ಚಿತ್ತ ಮಾಡುವುದರ ಕಡೆಗೆ ತಿರುಗಿಸಿಕೊ. ನಿನ್ನ ಆನಂದದ ಕಡೆಗೆ ತಿರುಗಿಸಿಕೊ ದೇವರೇ. ನಿನ್ನ ಚಿತ್ತವನ್ನು ಅನುಸರಿಸುವುದೇ ನಮಗೆ ಸಂತೋಷ ಕರ್ತನೆ ಎಂಬುದಾಗಿ ಕರ್ತನೆ ದೇವರೇ ತಿಳುವಳಿಕೆ ಬಂದಿದೆ ಕರ್ತನೆ ನನಗೆ. ಈ ದಿನ ನನ್ನನ್ನೇ ನಮ್ಮನ್ನೇ ನಿನಗೆ ಕರ್ತನೆ ಹೇಗಿದ್ದೀವೋ ಹಾಗೆ ಇದ್ದ ಹಾಗೆ ನಿನಗೆ ಅರ್ಪಿಸುತ್ತಾ ಇದೆಯಪ್ಪ. ಸಮರ್ಪಣೆ ಮಾಡುತ್ತಾ ಇದ್ದೇವೆ. ಸ್ವೀಕಾರ ಮಾಡಿಕೊಂಡು ಕರ್ತನೆ ನೀವೇ ನಿನ್ನ ಆನಂದಕ್ಕಾಗಿ ಮುಂದೆ ಇರುವಂತೆ ಎಲ್ಲ ಭಾಗದಲ್ಲೂ ಕೂಡ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ.